ಚಿನ್ನ ಮತ್ತು ಬೆಳ್ಳಿ ಅಂಗಡಿಗಳ ಮಾಲೀಕರು ವರ್ತಕರು ಕಳ್ಳತನವನ್ನು ತಪ್ಪಿಸಲು ತಮ್ಮ ತಮ್ಮ ಅಂಗಡಿಗಳಿಗೆ ಕೆಲವೊಂದು ಸುರಕ್ಷತಾ ಫಲಕಗಳನ್ನು ಅಥವಾ ಕೆಲವೊಂದು ಗ್ಯಾಜೆಟ್ಗಳನ್ನು ಅಳವಡಿಕೆ ಮಾಡಬೇಕು ಅಂತ ಹೇಳಿ ಪೊಲೀಸರು ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಬರ್ಗ್ಯುಲರ್ ಅಲಾರಾಮ್ ಆಗಿರಬಹುದು, ಅದರ ಜೊತೆಗೆ ಗುಣಮಟ್ಟದ CCTV ಕ್ಯಾಮೆರಾಗಳು ಅಳವಡಿಸಬೇಕು, ಅದು ಖಚಿತವಾಗಿ ಅಳವಡಿಸಬೇಕು ಅಂತ ಹೇಳಿ ಚಿಂತಾಮಣಿ ಉಪವಿಭಾಗದ DYSP ಆಗಿರುವಂತಹ P. ಮುರಳೀಧರ್ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಕಳ್ಳತನ ಆಗಬೇಕಾದಂತಹ ಸಮಯದಲ್ಲಿ ಇವೆಲ್ಲವೂ ಕೂಡ ಉಪಯೋಗ ಆಗುತ್ತೆ, ಆ ಕಳ್ಳರನ್ನು ಕಂಡುಹಿಡಿಯೋಕೆ ನಮಗೆ ಇದು ಸಹಾಯ ಮಾಡುತ್ತೆ ಅಂತ ತಿಳಿಸಿದ್ದಾರೆ. ಇದೇ ವಿಚಾರವಾಗಿ ಅವರು ನೀವು ಮುಂಜಾಗ್ರತಾ ಕ್ರಮವಾಗಿ ಇದನ್ನು ಅಳವಡಿಸುವುದು ಕಡ್ಡಾಯ ಅಂತ ಕೂಡ ಹೇಳಿದ್ದಾರೆ. ಪೊಲೀಸ್ ಠಾಣೆಯಲ್ಲಿ ಚಿನ್ನ ಮತ್ತು ಬೆಳ್ಳಿ ಅಂಗಡಿಯ ಮಾಲೀಕರೇನಿದ್ದಾರೆ ಅದರ ಜೊತೆಗೆ ವರ್ತಕರಿಗೆ ಎಲ್ಲರಿಗೂ ಕೂಡ ಸಂಬಂಧಿಸಿದಂತೆ ಕಾನೂನು ಅರಿವು ಮೂಡಿಸುವಂಥ ಒಂದು ಸಭೆಯನ್ನು ಕೂಡ ಮಾಡಲಾಗಿತ್ತು. ಆ ಸಭೆಯಲ್ಲಿ ಮಾತನಾಡಿದಂತಹ ಅವರು ಕಳ್ಳತನ ಮಾಡುವವರಿಗೆ ಕಾನೂನಿನ ಭಯವೇ ಇಲ್ಲದಂತ ಆಗಿಬಿಟ್ಟಿದೆ. ಕಳ್ಳರು ಕಳ್ಳತನವನ್ನು ಮಾಡ್ತಾ ಇದ್ದಾರೆ, ಕಳ್ಳತನದಲ್ಲಿ ತೊಡಗ್ತಾ ಇದ್ದಾರೆ, DVRಗಳನ್ನು ಕತ್ತರಿಸಿಕೊಂಡು ಹೋಗ್ತಾ ಇರುವಂತಹ ಒಂದು ಘಟನೆಗಳು ಕೂಡ ಆಗಿದೆ. ಅದರಿಂದ ಕಳ್ಳತನವನ್ನು ಪತ್ತೆ ಮಾಡೋಕ್ಕೆ ಆಗ್ತಾ ಇಲ್ಲ. ಎಲ್ಲ ಮಾಲೀಕರು ಕಳ್ಳತನವನ್ನು ತಡೆಯೋಕೆ ಅಂತಾನೆ ನೀವು ಬರ್ಗ್ಯುಲರ್ ಅಲಾರಾಮ್ ಹಾಗೂ ಗುಣಮಟ್ಟದ CCTV ಕ್ಯಾಮ್ರಾಗಳನ್ನು ಅಳವಡಿಸಬೇಕು. DVR ಜೊತೆಗೆ ಕ್ಲೌಡ್ ಆನ್ಲೈನ್ನಲ್ಲಿ ಶೇಖರಣೆ ಮಾಡಿದರೆ ಅದೇನಾಗುತ್ತೆ ಅಂದರೆ ಕಳ್ಳತನದ ಮಾಹಿತಿಯನ್ನು ಕಂಡುಹಿಡಿಯೋಕೆ ನಮಗೆ ಸುಲಭ ಆಗುತ್ತೆ. ಕಳುವು ಮಾಡೋದನ್ನು ಅಥವಾ ಆ ಮಾಲ್ಗಳನ್ನು ತೆಗೆದುಕೊಳ್ಳುವಾಗ ಎಚ್ಚರಿಕೆಯನ್ನು ನೀವು ವಹಿಸಬೇಕು ಅಂತ ಹೇಳಿ ಚಿನ್ನಾಭರಣ ಮಾರಾಟಕ್ಕೆ ಬಂದಾಗ ಇಲಾಖಾ ಅಧಿಕಾರಿಗಳಿಗೆ ಗಮನಕ್ಕೆ ತರಬೇಕು ಅಂತ ಹೇಳಿ ಪೊಲೀಸರು ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲ ರಸ್ತೆಗಳ ಕಾನೂನುಗಳಿದೆ, ಮೂಮೆಂಟ್ಗಳೆಲ್ಲ ಗೊತ್ತಾಗುತ್ತೆ. ಬಟ್ ಅಂಗಡಿಗಳಲ್ಲಂದ್ರೆ ಸಿಗೋದಿಲ್ಲ. ಕ್ಲೋಸ್ ಎಷ್ಟು ಮ್ಯಾಕ್ಸಿಮಮ್ ಕ್ಯಾಮ್ರಾಸ್ಗಳಿರ್ತೀವೋ ಅಷ್ಟು ಬೇಗ ಆಗ್ತದೆ. ಚೆಹರೆಗೆ ಸಿಕ್ಕಾಪಟ್ಟೆ ಕಷ್ಟ ಆಯಿತು ಇವರ ನಮ್ಮ ಸ್ವಂತ ಏನಕ್ಕೆ ಏನಾದ್ರೆ ಕಳ್ಳತನ ಮಾಡಕ್ಕೆ ಬರೋ ಒಂದೇ ದಿನಕ್ಕೆ ಬಂದು ಮಾಡೋಗಲ್ಲ, ಪ್ರಿಪ್ರೇಷನ್ ಮಾಡ್ತಾರೆ. ಪ್ರಿಪ್ರೇಷನ್ ಯಾವುದೋ ವೆಹಿಕಲ್ ಬಂದರೆ ಪ್ರೀವಿಯಸ್ ತೊಗೊಳ್ತೀವಿ, ಪ್ರೀವಿಯಸ್ ಡೇಟಾ ಎಷ್ಟು ಮತ್ತೆ ಒಂದು ವಾರ 15 ದಿನ ಆ ಮೂಮೆಂಟ್ ಎಲ್ಲ ನೋಡ್ತೀವಿ. ಅವ್ರು ಎಲ್ಲರಿಗೂ ಸಿಗ್ತಾರೆ. ಅಫೆನ್ಸ್ ಮಾಡಿದ್ರೆ ಅವ್ರ ಮುಖ ಮುಚ್ಕೊಂಬಂದಿರ್ತಾನೆ. ಪ್ರೀವಿಯಸ್ಲಿ ಪ್ರಿಪ್ರೇಷನ್ ಇರುತ್ತಲ್ಲ ಅವಾಗ ಆಗಿರ್ತಾರೆ, ಅದು ನಮ್ಗೆ ಬೇಸ್ ಆಗುತ್ತೆ. ಅವ್ರ ಮೊಬೈಲ್ ನಂಬರ್ ಹಿಂಸು ಮೊಬೈಲ್ ತಗೋತಾರೆ ಮಾತಾಡೋಕ್ಕೆ ಅವ್ರದ್ದು ನಮಗೆ ಡೇಟಾನೇ ಸಿಗಲ್ಲ. ಮನೆಗೆ ಯಾವುದೋ ರೀತಿ ಅವರಿಂದಾನೇ ರಿಕವರಿ ಮಾಡೋದು ತುಂಬ ಚಾಲೆಂಜಿಂಗ್ ಇತ್ತು. 1 ವರ್ಷ ತಗೊಂಡು ನಂಬಿಕೆ ಇಲ್ಲ, ಪ್ರೀತಿ ವಿಶ್ವಾಸ ಇಲ್ಲ ಅಂದ್ರೆ ಪೊಲೀಸರು ಏನ್ ಮಾಡ್ತಾರೆ, ಈ CC ಕ್ಯಾಮ್ರಾನು ಹಂಗೆ ಇರಬಾರ್ದು. ಪೊಲೀಸ್ ಕಾನ್ಸ್ಟೇಬಲ್ ಬರ್ತಾರೆ, ನೋಡಿ ಸರ್ 4 ಹಾಕಿದೀವಿ, ಬೇಡ ಹೈ ಡೆಫಿನೇಷನ್ ಇರೋವು ಪಕ್ಕ ನೈಟ್ ಟೈಮ್ ಯಾವುದಾದ್ರು ವೆಹಿಕಲ್ ಬಂದರೂ ಸಹ ನಮಗೆ ನಂಬರ್ ಪ್ಲೇಟ್ ಕಾಣುವಂಥವು ಹೈ ಕ್ವಾಲಿಟಿ ಇರೋ ಹಾಕಿ. ಅದು ನಿಮಗೂ ಯೂಸ್ ಆಗ್ಬೋದು, ಪಬ್ಲಿಕ್ ಆದರೂ ಯೂಸ್ ಆಗ್ಬೋದು. ಮ್ಯಾಕ್ಸಿಮಮ್ ಒಂದು 5-10,000 ಡಿಫ್ರೆನ್ಸ್ ಇರ್ಬೋದು. ಅದಕ್ಕೆ ಅಷ್ಟೇ ಎಂಟ್ರಿ ಎಕ್ಸಿಟ್ ಇರಬೇಕು. ಅಂಗಡಿ ಒಳಗಡೆ ಇರ್ತದೆ, ಅವ್ರು ಯಾವ್ದ್ರಿಂದ ಹೊರಗಡೆನೇ ಇರ್ಬೇಕು 2 ಕ್ಯಾಮ್ರಾ. ಅದ್ರ ಜೊತೆಗೆ ಇನ್ನೊಂದು ಮಾಡ್ತಾರೆ ಸರ್, ಇದು ಯಾರು ಗೊತ್ತಾಗಲ್ಲ ಅನ್ನೋ ಥರ ಒಳಗಡೆ ಇವರು ಯಾರು ಮಾಡ್ತಾರೆ. ಮತ್ತು ಬ್ಯಾಂಕ್ಗಳಲ್ಲಿ ಸಾಕಷ್ಟು ದುಡ್ಡುಗಳು ಓಡಾಡ್ತಿರ್ತಾರೆ ಸರ್. ಇವರು ಓನರ್ ಅಲ್ಲ, ಜೊತೆಗೆ ವರ್ಕರ್ ಹೇಳ್ತಾರೋ ಕೇಸ್ ಅಂಥವ್ರಿಗೆ ಕಟ್ಕೊಡಿಸ್ತಾ ಇರ್ತಾರೆ. ನಾನು ನಮ್ಮ ಇದು ನೋಡಿ ಸರ್, ರಾಜ ಮಾರ್ಕೆಟಲ್ಲೆಲ್ಲ ನಮ್ಮ ಸ್ನೇಹಿತರೆ ಇದ್ರು ರಿಕವರಿ ಮಾಡಲಿಕ್ಕೆ ಒಂದು ಟೌನಲ್ಲೇ ಬಂದಾಗಿದ್ದೀರ. ಬೆಳಿಗ್ಗೆ ಅಂತಾದ್ರೆ ನೀವು ಅಂಗಡಿಗಳನ್ನೆಲ್ಲ ತೆಗಿತಾರೆ, ನಮ್ಗೆ ಅಷ್ಟೇ ಭಯ ಇರುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.